ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ 5th ಚಾಪ್ಟರ್ ಆಲ್ರೆಡಿ ನೀವು ಪ್ಲೇಲಿಸ್ಟ್ ನೋಡಿರ್ತೇವೆ ಅನಿಸುತ್ತೆ. ವಾಲ್ಟರ್ಸ್ ಮಾಡಲಲ್ಲಿ ಮಾಡಿದ್ವಿ. ಇವಾಗ ನಾವು ಗಾರ್ಡನ್ಸ್ ಮಾಡಲ್ ಅಂದರೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಏನು ಫಾರ್ಮುಲಾ ಅಂದರೆ P = E × 1 - B ಡಿವೈಡೆಡ್ ಬೈ K - B × R. ಓಕೆನಾ? ಇದು ನಿಮಗೆ ಫಾರ್ಮುಲಾ. ಇವಾಗ ಕ್ವಶನ್ ಯಾವ ಟೈಪ್ ಕೇಳ್ತಾರೆ ಅಂದರೆ ತುಂಬ ಈಸಿ ಇದೆ. ಇದು ಆ್ಯಕ್ಚುಲಿ ನಿಮಗೆ ಆಲ್ಮೋಸ್ಟ್ 8 ಮಾರ್ಕ್ಸಿಗೆ ಕೇಳೋವಂಥದ್ದು. ಎ ಕಂಪನಿ ಹ್ಯಾಸ್ EPS ಅಂದರೆ ಎಷ್ಟಿದೆ ಕಂಪನಿ ಹತ್ರ? E = 10 ಇದೆ. ಆಯಿತಾ? ರಿಟೆನ್ಷನ್ ರೇಷಿಯೋ ಅಂದರೆ ರಿಟೆನ್ಷನ್ ರೇಷಿಯೋ ಅಂದರೆ 40% ಇದೆ. 40% ಅಂದರೆ ನಾವು ಇದನ್ನು 40 / 100 ಮಾಡಿದ್ರೆ 0.40 ಆಗುತ್ತೆ. ಆಯಿತಾ? ಕಾಸ್ಟ್ ಆಫ್ ಈಕ್ವಿಟಿ, ಕಾಣಿಸ್ತಾ ಇಲ್ಲ ವಿಡಿಯೋ, ಈಗ ಕಾಣಿಸ್ತಿದಲ್ಲ. ಕಂಪನಿ ಹ್ಯಾಸ್ EPS ₹10 ಅಂತೆ. ಸೊ E = 10. ರಿಟೆನ್ಷನ್ ರೇಷಿಯೋ 40% ಇದೆ. 40% ಅಂದರೆ 40 / 100 ಮಾಡಿದ್ರೆ 0.40 ಬರುತ್ತೆ. ನೆಕ್ಸ್ಟು ಕಾಸ್ಟ್ ಆಫ್ ಈಕ್ವಿಟಿ K = 12% ಇದೆ. 12% ಅಂದರೆ ನಮಗೆ 0.12 ಬರುತ್ತೆ. ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟು ಅಂದರೆ R = 15% = 0.15 ಬರುತ್ತೆ. ಅರ್ಥ ಆಯ್ತಾ? 8 ಮಾರ್ಕ್ಸಿಗೆ ಕೇಳೋವಂಥ ಕ್ವಶನು. ಫಾರ್ಮುಲಾ ಏನಿದೆ? P = E × 1 - B ಡಿವೈಡೆಡ್ ಬೈ K - B × R. BR ಅಲ್ಲ, ಆಮೇಲೆ BR ಅಂತ ಬರೆದ್ಬಿಟ್ಟಿವೆ. ಆಯಿತಾ? ಇವಾಗ ಎಷ್ಟಿದೆ? P = E 10 × 1 - B ಎಷ್ಟಿದೆ? 0.40 ಡಿವೈಡೆಡ್ ಬೈ K ಎಷ್ಟಿದೆ? 0.12 ಮೈನಸ್ B ಎಷ್ಟಿದೆ? 0.40 ಇಂಟು R ವ್ಯಾಲ್ಯೂ ಎಷ್ಟಿದೆ? 0.15 ಇದೆ. ಆಯಿತಾ? ಇವಾಗ P = ಇಲ್ಲಿ 10 × 1 - 0.40 ಮಾಡಿದ್ರೆ ಎಷ್ಟು ಬರುತ್ತೆ? 0.6 ಡಿವೈಡೆಡ್ ಬೈ 0.12 ಹಾಗೆ ತಗೊಳ್ಳೋಣ ಮೈನಸ್ ಇವಾಗ 0.40 ಇಂಟು 0.15 ಮಾಡಿದ್ರೆ ಎಷ್ಟು ಬರುತ್ತೆ? 0.06 ಬರುತ್ತೆ. ಇವಾಗ ಅದೆರಡು ಇಂಟು ಮಾಡೋಣ. 10 × 0.6 ಮಾಡಿದ್ರೆ ನಮಗೆ 6 ಬರುತ್ತೆ. ಡಿವೈಡೆಡ್ ಬೈ 0.12 ಮೈನಸ್ 0.06 ಮಾಡಿದ್ರೆ ನಮಗೆ 0.06 ಬರ್ತದೆ. ಇವಾಗ 6 / 0.06 ಮಾಡಿದ್ರೆ ನಮಗೆ P = 100 ಬರುತ್ತೆ. ಅರ್ಥ ಆಯ್ತಲ್ವಾ? ಎಷ್ಟು ಈಸಿ ಇದೆ ಅಲ್ವಾ? 8 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಾಂದರೆ ಏನು ಅಷ್ಟು ಅಡ್ಜಸ್ಟ್ಮೆಂಟ್ ಕೇಳಿದೆ ನಿಮಗೆ 2 ಮಾರ್ಕ್ಸಿಗೆ ಕೇಳಿಬಿಟ್ಟಂತೂ ಹೋಯಿತು. ನಿಮಗೆ 8 ಮಾರ್ಕ್ಸಿಗೆ ಸ್ವಲ್ಪ ಟಫ್ ಇರುತ್ತೆ. ಇದು ಕೇಳಿದೆ ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು ಅನಿಸುತ್ತೆ. ಅಂದರೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲದೆ ಕೇಳ್ತಾನಲ್ಲ, ಸೊ 2 ಮಾರ್ಕ್ಸಿಗೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಎ ಕಂಪನಿ ಹ್ಯಾಸ್ ಫಾಲೋಯಿಂಗ್ ಡೀಟೇಲ್ಸ್. EPS 8 ಅಂತೆ. E = 8. ರಿಟೆನ್ಷನ್ ರೇಷಿಯೋ 25% ಅಂದರೆ B = 25% ಅಂದರೆ 25 / 100 = 0.25. ಕಾಸ್ಟ್ ಆಫ್ ಈಕ್ವಿಟಿ 10%. K = 10% ಅಂದರೆ 0.01. ನೆಕ್ಸ್ಟು ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ 14%. R = 14% ಅಂದರೆ 0.14%. ಅರ್ಥ ಆಯ್ತಲ್ಲ? ಇವಾಗ ಫಾರ್ಮುಲಾ ಏನಿದೆ? P = E × 1 - B ಡಿವೈಡೆಡ್ ಬೈ K - B × R. P = E ಎಷ್ಟಿದೆ? 8 ಇದೆ. 8 × 1 - B ಎಷ್ಟಿದೆ? 0.25 ಇದೆ. ಡಿವೈಡೆಡ್ ಬೈ K ಎಷ್ಟಿದೆ? 0.10 ಮೈನಸ್ B ಎಷ್ಟಿದೆ? 0.25 ಇಂಟು R ಎಷ್ಟಿದೆ? 0.14. ಅರ್ಥ ಆಯ್ತಲ್ವಾ? ಇವಾಗ P = 8 × 1 - 0.25 ಮಾಡಿದ್ರೆ 0.75 ಬರ್ತದೆ. ಡಿವೈಡೆಡ್ ಬೈ ಇದು 0.10 ಮೈನಸ್ 0.25 ಇಂಟು 0.14 ಮಾಡಿದ್ರೆ 0.035 ಬರುತ್ತೆ. ಕಾಣಿಸ್ತಿದೆ ಅಲ್ವಾ? ಆಯಿತಾ? ಇವಾಗ 8 × 0.75ನ ಮಲ್ಟಿಪ್ಲೈ ಮಾಡೋಣ. 8 × 0.75 ಮಾಡಿದ್ರೆ P = 6 ಡಿವೈಡೆಡ್ ಬೈ
0.10 ಮೈನಸ್ 0.035 ಮಾಡಿದ್ರೆ ನಮಗೆ 0.065 ಬಂತು. ಇವಾಗ 6 ಡಿವೈಡೆಡ್ ಬೈ 0.065 ಮಾಡಿದ್ರೆ ನಮಗೆ ಪಿ ಈಸ್ ಈಕ್ವಲ್ ಟು 92.3% ಬರುತ್ತೆ. ಆಯಿತಾ? ಏನೂ ಅಡ್ಜಸ್ಟ್ಮೆಂಟ್ ಇಲ್ಲದೆ ನಿಮ್ಗೆ ಕೇಳಿದೆ, ಇನ್ ಕೇಸು 2 ಮಾರ್ಕ್ಸಿಗೆ ಕೇಳ್ಬೋದು. ಇವಾಗ ಸ್ವಲ್ಪ ಚೇಂಜಸ್ ಆಗುತ್ತೆ ನೋಡಿ. ಇವಾಗ ನೋಡಿ, ದ ಫಾಲೋಯಿಂಗ್ ಡೇಟಾ ಆರ್ ಗಿವನ್ ಇನ್ ರೆಸ್ಪೆಕ್ಟ್ ಆಫ್ ಕಂಪನಿ. ಆಯಿತಾ? ಏನೇನು ಡೇಟಾ ಕೊಟ್ಟು ನೋಡೋಣ. ಇ ಪಿ ಎಸ್ ₹10. ಇ ಎಷ್ಟಿದೆ? 10 ಇದೆ. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ 10%, ಕಾಸ್ಟ್ ಆಫ್ ಕ್ಯಾಪಿಟಲ್ 10%, ಯೂಸಿಂಗ್ ಗಾರ್ಡನ್ಸ್ ಮಾಡೆಲ್ ಹ್ಯಾಸ್ ಸರ್ಟನ್ ವ್ಯಾಲ್ಯೂ ಆಫ್ ದ ಕಂಪನಿ ಶೇರ್ಸ್ ಅಂಡರ್ ಈಚ್ ಆಫ್ ದ ಫಾಲೋಯಿಂಗ್ ಟು ರಿಟೆನ್ಷನ್ ರೇಷಿಯೋ 20% ಒಂದು 50% ಒಂದು ಕೊಟ್ಟಿದ್ದಾನೆ. ಓಕೆನಾ? ಇವಾಗ ಇ ಎಷ್ಟಿದೆ ನಮಗೆ? ₹10 ಇದೆ. ಆಮೇಲೆ ಆರ್ ಈಸ್ ಈಕ್ವಲ್ ಟು ಏನು? ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ 10% ಇದೆ. 10% ಅಂದರೆ 10 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 0.10. ಆಯಿತಾ? ಆಮೇಲೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಕೆ ಈಸ್ ಈಕ್ವಲ್ ಟು 10% ಇದೆ. 10% ಅಂದರೆ 10/100 ಈಸ್ ಈಕ್ವಲ್ ಟು 0.10 ಬರುತ್ತೆ. ನಮಗೆ ಇ ಆರ್ ಮತ್ತು ಕೆ ವ್ಯಾಲ್ಯೂ ಎಲ್ಲ ಸಿಕ್ತು. ನೆಕ್ಸ್ಟ್ ಬೇಕಾಗಿರೋದೇನು? ಬಿ ಈಸ್ ಈಕ್ವಲ್ ಟು ರಿಟೆನ್ಷನ್ ರೇಷಿಯೋ. ಒಂದು 20% ಅಂತಿದ್ದಾನೆ, ಇನ್ನೊಂದು 50% ಅಂತಿದ್ದಾನೆ. 20% ಅಂತ ಅಂದರೆ 20/100 0.20 ಬರುತ್ತೆ. ನೆಕ್ಸ್ಟು 50% ಅಂತ ಅಂದರೆ 50 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 0.50. ಕಾಣಿಸ್ತಿದ್ಯಾ? ಇಲ್ಲ, 0.50 ಬರುತ್ತೆ. ನಮಗೆ ಫಾರ್ಮುಲಾ ಇದ್ದಿದೆ ಅಂತ ಪಿ ಈಸ್ ಈಕ್ವಲ್ ಟು ಇ ಇಂಟು 1 ಮೈನಸ್ ಬಿ ಡಿವೈಡೆಡ್ ಬೈ ಆಮೇಲೆ ಕೆ ಮೈನಸ್ ಬಿ ಇಂಟು ಆರ್. ಇವಾಗ ಫಸ್ಟು ನಾವೇನು ತಗೋಬೇಕು? ವೆನ್ ರಿಟೆನ್ಷನ್ ರೇಷಿಯೋ 20%. 20 ಅಂದರೆ ಎಷ್ಟು ಬರುತ್ತೆ ನಮಗೆ? 0.20 ಬರುತ್ತೆ ಅಲ್ವಾ? ಕಾಣಿಸ್ತಿದೆಯಾ? ಇವಾಗ ಪಿ ಎಷ್ಟಿದೆ ಫೈಂಡ್ ಔಟ್ ಮಾಡಬೇಕು. ಪಿ ಈಸ್ ಈಕ್ವಲ್ ಟು ಇ ಎಷ್ಟಿದೆ? 10 ಇಂಟು 1 ಮೈನಸ್ ಬಿ ಎಷ್ಟಿದೆ ಇಲ್ಲಿ ನಮಗೆ? ಫಸ್ಟು 0.20 ಡಿವೈಡೆಡ್ ಬೈ ಕೆ ಎಷ್ಟಿದೆ? ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ? 0.10 ಮೈನಸ್ 0.20 ಮೈನಸ್ 0. ಇಂಟು ಇದು ಇಂಟು 0.20. ಬಿ ಇಂಟು ಆರು. ಬಿನೂ ನಮಗೆ 20% ಇದೆ, ಆರು ನಮಗೆ 20% ಇದೆ. ಸೊ ಅದಕ್ಕೆ ಪಿ ಈಸ್ ಈಕ್ವಲ್ ಟು 10 ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. 1 ಮೈನಸ್ 0.20 ಮಾಡಿದ್ರೆ 0.8 ಬರುತ್ತೆ. ಡಿವೈಡೆಡ್ ಬೈ 0.10 ಹ್ಯಾಸ್ ಇಟ್ ಈಸ್ ಇರಲಿ. 0.20 ಇಂಟು 0.20 ಮಾಡಿದ್ರೆ 0.04 ಬರುತ್ತೆ. ಇವಾಗ ಪಿ ಈಸ್ ಈಕ್ವಲ್ ಟು 10 ಇಂಟು 0.08 ಮಾಡಿದ್ರೆ 8 ಬರುತ್ತೆ. ಡಿವೈಡೆಡ್ ಬೈ 0.10 ಮೈನಸ್ 0.04 ಮಾಡುತ್ತೆ 0.06 ಬರುತ್ತೆ. 8 ಡಿವೈಡೆಡ್ ಬೈ 0.06 ಮಾಡಿದ್ರೆ ನಮಗೆ 133 ಬರುತ್ತೆ. ಪಿ ಈಸ್ ಈಕ್ವಲ್ ಟು 133 ವೆನ್ ರಿಟೆನ್ಷನ್ ರೇಷಿಯೋ ಈಸ್ 20%. ಓಕೆನಾ? ಇವಾಗ ನೆಕ್ಸ್ಟ್ ಏನು ಹೇಳಿದ ನಾನು, ಈ ಥರ ಕ್ವಶನ್ ನಿಮಗೆ 14 ಮಾರ್ಕ್ಸ್ ಕೊಡ್ತಾನೆ. ವೆನ್ ರಿಟೆನ್ಷನ್ ರೇಷಿಯೋ ಎಷ್ಟು ಪರ್ಸೆಂಟ್ ಇದೆ? 50% ಇದ್ದಾಗ ಎಷ್ಟಾಗುತ್ತೆ ನಮಗೆ? 0.50 ಆಗುತ್ತೆ. ಈಗ ಪಿ ಈಸ್ ಈಕ್ವಲ್ ಟು ಫಾರ್ಮುಲಾ ಇ ಎಷ್ಟಿದೆ? 10 ಇದೆ. 1 ಮೈನಸ್ ಬಿ ವ್ಯಾಲ್ಯೂ ಎಷ್ಟಿದೆ? 0.50 ಇದೆ. ಡಿವೈಡೆಡ್ ಬೈ ಕೆ ವ್ಯಾಲ್ಯೂ ಎಷ್ಟಿದೆ? 0.10 ಮೈನಸ್ ಬಿ ವ್ಯಾಲ್ಯೂ ಎಷ್ಟಿದೆ? 0.50 ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ? 0.20 ಇದೆ. 1 ಮೈನಸ್ 0.50 ಮಾಡಿದ್ರೆ ನಮಗೆ 5 ಬರುತ್ತೆ.
ಈಗ P is equal to 10 into 0.5 divided by 0.10 as it is ತಗೊಳ್ಳೋಣ. 0.50 into 0.20 ಮಾಡಿದ್ರೆ 0.1 ಬರುತ್ತೆ. P is equal to 10 into 0.5 ಮಾಡಿದ್ರೆ 50 divided by 0.10 minus 0.1 ಮಾಡಿದ್ರೆ 0 ಬರುತ್ತೆ. 0.10 ಮೈನಸ್ ನೆಕ್ಸ್ಟು ಈಗ 50 ಡಿವೈಡೆಡ್ ಬೈ 0 ಮಾಡಿದ್ರೆ ನಮಗೆ P is equal to 0 ಬಂತು. ಪ್ರಾಬ್ಲಮ್ ಅರ್ಥ ಆಯ್ತಲ್ವಾ? ಇದಿಷ್ಟೇ ಫಿಫ್ತ್ ಚಾಪ್ಟರ್ನ ಇವಾಗ ಇಲ್ಲಿಗೆ ವೈಂಡ್ ಅಪ್ ಮಾಡೋಣ. ಇಷ್ಟೇ ಪ್ರಾಬ್ಲಮ್ಮು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಗಾಯ್ಸ್. ಥ್ಯಾಂಕ್ ಯು.